ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಸುಪ್ರೀಂ ಕೋರ್ಟು ಒಂದು ತೀರ್ಮಾನವನ್ನು ಮಾಡಿದೆ. ಏನಪ್ಪ, ಶಾಲಾ ಶಿಕ್ಷಕರ ಬಗ್ಗೆ, ಅದು ಪ್ರಾಥಮಿಕ ಶಾಲಾ ಶಿಕ್ಷಕರ ಬಗ್ಗೆ ಒಂದು ತೀರ್ಮಾನವನ್ನು ಕೈಗೊಂಡಿದೆ. ಸೊ ಏನು ಎತ್ತ ಅಂತ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಗಮನವಿಟ್ಟು ನೋಡಿ. ಮುಂದಿನ ದಿನಗಳಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಆಗುತ್ತೆ. ಸೊ ಅದಕ್ಕೆ ನೀವು ಇದು ಕೆಲವೊಂದು ರೂಲ್ಸು ರೆಗ್ಯುಲೇಷನ್ನು ಕೂಡ ತಿಳ್ಕೊಳೋದು ತುಂಬ ಬಹುಮುಖ್ಯವಾಗುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಸೊ ಮುಂದಿನ ದಿನಗಳಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನೇಮಕಾತಿ ಆಗುತ್ತೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತು. ಏಕೆಂದರೆ ತುಂಬ ಪೋಸ್ಟ್ಗಳು ಖಾಲಿ ಇರೋದದೆಯಾ. ಹಾಗಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಂದೊಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಅದೇ ರೀತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಸೊ ಏನಪ್ಪ ಅಂದರೆ, ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮೊ ಅತ್ಯಗತ್ಯ ಅರ್ಹತೆ ಅಂತ ಹೇಳ್ತಿದ್ದಾರೆ. ಸೊ ಡಿಪ್ಲೊಮೊ ಏನಂಗಂದರೆ ಎತ್ತ ನೋಡ್ತಾ ಹೋಗೋಣ. ಶಿಕ್ಷಣದ ವಿಚಾರದಲ್ಲಿ ನಮ್ಮ ದೇಶ ಮುಂದುವರಿತಲೇ ಇದೆ. ಸೊ ಈ ನಿಟ್ಟಿನಲ್ಲಿ ಶಾಲಾ ಶಿಕ್ಷಕರಾಗಿರ್ಬೋದು ಅಥವಾ ಕಾಲೇಜಿನ ಮಟ್ಟದಲ್ಲಿ ಶಿಕ್ಷಕರು ಆಯ್ಕೆಯಾಗಿರಬಹುದು, ಎಲ್ಲದಕ್ಕೂ ಅದರದೇ ಆದ ನೀತಿ ನಿಯಮಗಳನ್ನು ಒಳಗೊಂಡಿದೆ. ಸೊ ಹಾಗಾಗಿ ಶಾಲಾ ಶಿಕ್ಷಕರಾದಾಗ ಕೆಲವೊಂದಿಷ್ಟು ಅರ್ಹತೆಗಳು ಅಂದರೆ ಕ್ವಾಲಿಫಿಕೇಷನ್ ಬೇಕಾಗುತ್ತದೆ. ಅದರಲ್ಲೂ ಕೂಡ ಪದವಿ, ಸ್ನಾತಕೋತ್ತರ ಪದವಿ, BEd ಕೆಲವೊಂದನ್ನು ಶಿಕ್ಷಣದ ಅರ್ಹತೆ ಬೇಕಾಗುತ್ತದೆ. ಈ ರೀತಿಯಾಗಿ ಹಿಂದೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲು ಏನು ಹೇಳ್ತಿದ್ರು ಅಂದರೆ BEd ಇರಲೇಬೇಕಿತ್ತು. ಓಕೆನಾ, ಈ ಹಿಂದೆ BEd ಇರಲೇಬೇಕಿತ್ತು. ಆದರೆ ಇದೀಗ ಸರ್ವೋಚ್ಚ ನ್ಯಾಯಾಲಯ ಏನು ಮಾಡಿದರೆ, ಸುಪ್ರೀಂ ಕೋರ್ಟ್ ಮಹತ್ತರ ತೀರ್ಪೊಂದನ್ನು ನೀಡಿದೆ. ಏನು ಎತ್ತ ಅಂತ ಹೇಳಿ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೆ ಸೊ ಮಹತ್ತರ ತೀರ್ಪೊಂದನ್ನು ನೀಡಿದೆ. ಅದು ಏನು ಎತ್ತ ಅಂತ ಹೇಳಿ ಕೆಲವೊಬ್ಬರಿಗೆ ಗೊತ್ತಿರ್ಬೋದು, ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿ. ಅದಕ್ಕಿಂತ ಮುಂಚೆ NCERT ಬುಕ್ಸ್ ಬೇಕಾದರೂ ಅವೈಲೇಬಲ್ ಇದೆ. ಅದೇ ರೀತಿ ಬೇರೆ ಎಲ್ಲ ಬುಕ್ಸು ಅವೈಲೇಬಲ್ ಇದೆ. NCERT PDF, ಓಕೆ, ಬುಕ್ ಟು ಬುಕ್ ಟ್ರಾನ್ಸ್ಲೇಟ್ PDF ಕೂಡ ಅವೈಲೇಬಲ್ ಇದೆ. ಅದನ್ನು ಕೂಡ ಮತ್ತು ಅನ್ಸೂಯಪರಿಗೆ ಪುಸ್ತಕ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಹೌದು, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಅಂದರೆ ಸುಪ್ರೀಂ ಕೋರ್ಟ್ ಏನಿದೆಯೋ ಅದು ನ್ಯಾಯಮೂರ್ತಿ ಅನಿರುದ್ಧ್ ಬೋಸ್, ನ್ಯಾಯಮೂರ್ತಿ ಸುಧಾಂಶ್ ದುಲಿಯಾ ಅವರನ್ನೊಳಗೊಂಡ ಪೀಠವು ಏನಂತ ಹೇಳಿದೆ ಅಂದರೆ, ಯೂನಿಯನ್ ಆಫ್ ಇಂಡಿಯಾ 2023 INSC 704 ಪ್ರಕರಣದಲ್ಲಿ ಹಿಂದಿನ ತೀರ್ಪು ಉಳಿಸಿಕೊಂಡು ತೀರ್ಪು ನೀಡಿದೆ. ಏನಂತ 2009ರಲ್ಲಿ ಏನಂತ ಹೇಳಿತ್ತು, ಸಂವಿಧಾನವು 21A ಮತ್ತು ಶಿಕ್ಷಣದ ಹಕ್ಕು ಕಾಯ್ದೆ ಅಡಿಯಲ್ಲಿ ಹೇಳಲಾಗಿರುವ ಭಾರತದಲ್ಲಿ ಪ್ರಾಥಮಿಕ ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು. 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಫ್ರೀ ಕಂಪಲ್ಸರಿ ಎಜುಕೇಷನ್ ನೀಡಬೇಕು, ಈ ಪೀಠವು ಅಭಿಪ್ರಾಯಪಟ್ಟಿದೆ. ಈ ನಿಟ್ಟಿನಲ್ಲಿ ಮಕ್ಕಳ ಶಿಕ್ಷಣವನ್ನು ನೀಡಬೇಕಂದ್ರೆ ಶಿಕ್ಷಕರಿಗೂ ಕೂಡ ಗುಣಮಟ್ಟದ ಶಿಕ್ಷಣವನ್ನು ನೀಡತಕ್ಕಂತಹ ಅವಶ್ಯಕತೆ ಇದೆ. ಹಾಗಾಗಿ ಆದ್ದರಿಂದ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಬೋಧಿಸಲು ಶಿಕ್ಷಣದ ಮಿತಿಯನ್ನು ಹಾದು ಹೋಗದ ಕಾರಣ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲು BEd ಮಾನ್ಯವಾದ ಅರ್ಹತೆ ಅಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯವು ಸುಪ್ರೀಂ ಕೋರ್ಟ್ ಪುನರುಚ್ಚರಿಸಿದೆ. ಓಕೆನಾ, ಇದು ವೆರಿ ಇಂಪಾರ್ಟೆಂಟ್. ಓಕೆ, ಈ ಪ್ಯಾರ ಏನಿದೆನಾ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. BEd ಬೇಡ, ಸೊ BEd ಏನು ಬೇಡ, ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದೆ. ಹಾಗಾಗಿ ಪ್ರಾಥಮಿಕ ಶಿಕ್ಷಣದ ಹಂತದಲ್ಲಿ ಬೋಧಿಸಲು ಪದವಿ ಪಡೆದವರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಇಲ್ಲಿ ನೋಡಿ, ಪ್ರಾಥಮಿಕ ಶಿಕ್ಷಣದ ಹಂತದಲ್ಲಿ ಬೋಧಿಸಲು ಪದವಿ ಅಂದರೆ BEd ಪಡೆದವರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಅಸಾಧ್ಯ ಎಂದು ಸುಪ್ರೀಂ ಕೋರ್ಟ್ ಸಮರ್ಥಿಸಿಕೊಂಡಿದೆ ಅಂತೆ. ಸೊ ಹಾಗಾಗಿ ಆಗಸ್ಟ್ 2023 ಇದೆಯೋ, ಸೊ ಆವಾಗ ಆಗಸ್ಟ್ 23ರಲ್ಲಿ ಅದು ಡೇಟನ್ನು ಡಿಕ್ಲೇರ್ ಮಾಡಿದೆ. ಏನಂತ, BEd ಏನು ಬೇಡ ಅಂತ ಹೇಳಿದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಸುಪ್ರೀಂ ಕೋರ್ಟ್ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಪದವಿ BEd ಮಾನ್ಯವಾದ ಅರ್ಹತೆ ಅಲ್ಲ ಎಂದು ಪುನರುಚ್ಚರಿಸಿದೆ. ನಂತರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಪ್ರಾಥಮಿಕ ಶಿಕ್ಷಣದಲ್ಲೇ ಡಿಪ್ಲೊಮೊ ಅತ್ಯಗತ್ಯ ಅಂತ ಹೇಳಿ ಹೇಳ್ತಾ ಇದೆ. ಇದಿಷ್ಟು ಇವತ್ತಿನ ಮಾಹಿತಿಯಾಗಿರುತ್ತೆ. ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಕೆಲವೊಬ್ಬರು ಕಮೆಂಟ್ ಮಾಡಿ ಕೇಳ್ತಾ ಇದ್ದರೆ, ಮೇಡಮ್ ಪ್ರಾಥಮಿಕ ಶಿಕ್ಷಕರಾಗಕ್ಕೆ ನಾವು DEd ಆಗಿದ್ದರೆ ಸಾಕಾ, ಏನು ಗೆಸ್ಟ್ ಫ್ಯಾಕಲ್ಟಿ ಕಾಲ್ ಮಾಡಿದಾರಲ್ಲ, ಅತಿಥಿ ಶಿಕ್ಷಕರಾಗಿ ಕಾಲ್ ಮಾಡಿದಾರಲ್ಲ ಅಲ್ಲಿ ಅಂತ ಕೇಳ್ತಾ ಇದ್ರಿ. ಸೊ ಗೆಸ್ಟ್ ಫ್ಯಾಕಲ್ಟಿ ಆಗೋಕ್ಕೆ ನಿಮಗೆ DEd ಆಗಿದ್ದರೆ ಸಾಕು. ಪ್ರಾಥಮಿಕ ಶಾಲಾ ಶಿಕ್ಷಕರು ಏನಾದರೂ ಆಗ್ತೀರಾ ಅಂದರೆ BEd ಆಗಿದ್ದರೆ ಸಾಕು. ಇನ್ನು ಹೈಸ್ಕೂಲ್ ಏನಾದರೂ ನೀವು ಟೀಚ್ ಮಾಡ್ತೀರಾ ಅಂದರೆ ನಿಮಗೆ
ಬಿ ಎಡ್ ಆಗಿದ್ದರೆ ಸಾಕು. ಓಕೆನಾ. ಇದಿಷ್ಟು ಕ್ವಾಲಿಫಿಕೇಷನ್ ಡೀಟೇಲ್ಸು. ಕೆಲವೊಂದು ಕಡೆ ಟೆಟ್ಟನ್ನ ಕೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಎಲ್ಲೂ ಕೂಡ ಟೆಟ್ಟನ್ನ ಮೆನ್ಷನ್ ಮಾಡಿಲ್ಲ. ಟೆಟ್ ಪಾಸ್ ಆಗಿರಬೇಕು ಅಂತ ಹೇಳಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಇದನ್ನು ಎಲ್ಲಿ ಹೋಗಿ ಅಪ್ಲಿಕೇಶನ್ ಕೊಟ್ಟು ಬರಬೇಕು ಅಂದರೆ DDP ಆಫೀಸ್ ಇರುತ್ತಲ್ಲ, ಅಲ್ಲಿ ಕೊಟ್ಟು ಬರಬೇಕು. ನಿಮಗೆ ಬೇಕಾಗಿರ್ತಕ್ಕಂಥ ಒಂದು 5-6 ಸ್ಕೂಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಪ್ರಿಫರೆನ್ಸನ್ನು ನೀವು ಕೊಟ್ಟು ಬರಬೇಕು. ಎಲ್ಲಿ ಪೋಸ್ಟ್ ಖಾಲಿ ಇರುತ್ತೆ ಅವರು ನಿಮಗೆ ಕಾಲ್ ಮಾಡ್ತಾರೆ ನೀವು ಅಪ್ಲಿಕೇಶನ್ ಕೊಟ್ಟು ಬಂದ ನಂತರ. ಓಕೆನಾ. ನಿಮಗೆ ನಿಯರ್ ಬೈ ಎಲ್ಲಿರುತ್ತೋ ಅಲ್ಲಿ ಪೋಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಯಾಕೆಂದರೆ ತುಂಬ ದೂರ ಆದರೆ ಹೋಗೋಕ್ಕೂ ಕೂಡ ಕಷ್ಟ ಆಗುತ್ತೆ. ಇನ್ನು ಇದು ಕಾಲ್ ಮಾಡಿದ್ದಾರೆ. ಇನ್ನು ಜೂನ್ 1 ಮೊರಾರ್ಜಿ ದೇಸಾಯಿ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ಅಡಿ ಬರ್ತಕ್ಕಂತಹ ಎಲ್ಲ ಸ್ಕೂಲ್ಗಳಲ್ಲೂ ಕೂಡ ಏನಾಗಿದೆ, ಸ್ಕೂಲ್ ಮತ್ತು ಕಾಲೇಜಸ್ಸಲ್ಲಿ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ. ಓಕೆನಾ. ಯಾರು PUಗೆ ಟೀಚ್ ಮಾಡ್ತಾರೋ ಅವರಿಗೆ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸೈಕಾಲಜಿ ಮತ್ತು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಕ್ಸಾಮ್ ಇರುತ್ತೆ. ಜೂನ್ 1 ಇರುತ್ತೆ. ಸೊ ಅದರಲ್ಲಿ ಯಾರು ಹೆಚ್ಚಿನ ಅಂಕಗಳನ್ನ ತೊಗೊಳ್ತಾರೋ ಅವರಿಗೆ 1:1 ಲೀಸ್ಟನ್ನು ಮಾಡ್ತಾರೆ. ಲೀಸ್ಟನ್ನು ಮಾಡಿ ಯಾರು ಸೆಲೆಕ್ಟ್ ಆಗ್ತಾರೋ ಅವರನ್ನು ಟೀಚ್ ಮಾಡೋಕ್ಕೆ ಸೆಲೆಕ್ಟ್ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಅಂದರೆ ಇದು ಏನಿದೆನೋ ಈ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದಾರೋ ಇದು ಎಕ್ಸಾಮ್ನ ಕಂಡಕ್ಟ್ ಮಾಡಬಾರ್ದು ಅಂತ ಹೇಳಿ ಎಲ್ಲರೂ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಏಕೆಂದರೆ ಗೌರ್ಮೆಂಟ್ ಅಡಿಯಲ್ಲಿ ಬರ್ತಕ್ಕಂಥ ಸ್ಕೂಲ್ಗಳಲ್ಲಿ ಈಗ ಅದು ಮೈನಾರಿಟಿಯಲ್ಲಿ ಬರ್ತಕ್ಕಂಥ ಕಾಲೇಜಲ್ಲಿ ಮಾತ್ರ ಈ ರೀತಿ ಮಾಡೋದ್ರಿಂದ ಸೊ ಹಾಗಾಗಿ ಇದು ಬೇಡ ಅಂತ ಹೇಳಿ ಎಕ್ಸಾಮನ್ನು ಬೇಡ ಅಂತ ಹೇಳಿ ಎಲ್ಲರೂ ಕೂಡ ಸ್ಟ್ರೈಕನ್ನು ಕೂಡ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಬಟ್ ಈ ಪ್ರೈವೇಟಲ್ಲೆಲ್ಲ ಎಕ್ಸಾಮ್ ಬೇಡ ಅಂತ ಎಲ್ಲರ ಅನಿಸಿಕೆ. ಏಕೆಂದರೆ ಸೊ ಯಾರು ವರ್ಕ್ ಮಾಡಿರ್ತಾರೋ ಸೇವೆಯನ್ನು ಎಕ್ಸಾಮನ್ನು ಕಂಡಕ್ಟ್ ಮಾಡೋದಕ್ಕಿಂತ ಅವರು ಎಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ ಅಂದರೆ ಮೈನಾರಿಟಿ ಸ್ಕೂಲ್ ಅಥವಾ ಕಾಲೇಜಲ್ಲಿ ಅಥವಾ ಅತಿಥಿ ಶಿಕ್ಷಕರಾಗಿ ಅದನ್ನು ಪರಿಗಣಿಸಿ ಅವರು ಜಾಬ್ಗೆ ಅವ್ರನ್ನ ತಗೋಬೋದು. ಸೊ ಅದಕ್ಕೆ ಅವರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಎಕ್ಸಾಮ್ ಬೇಡ, ನಮ್ಮ ಸೇವಾ ಅವಧಿಯನ್ನು ಪರಿಗಣಿಸಿ, ಸೇವೆಯನ್ನು ಪರಿಗಣಿಸಿ ಅಂತ ಹೇಳಿ ಅವರು ಕೂಡ ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ. ಏನಾಗುತ್ತೆ, ಜೂನ್ 1 ಎಕ್ಸಾಮ್ ಆಗುತ್ತಾ ಇಲ್ಲ ಅಂತ ಕಾದು ನೋಡಬೇಕು. ಟೆಟ್ ಅಂತೂ ಎಲ್ಲೂ ಕೂಡ ಕಂಪಲ್ಸರಿ ಅಂತೂ ಇಲ್ಲ. ಅದೇ ರೀತಿ ಯಾವುದಾದ್ರೂ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ. ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ಕಾಲ್ ಮಾಡಿ. ಎಲ್ಲ ರೀತಿಯ ಬುಕ್ಸ್ ಕೂಡ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್.